ಹಾಯ್ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕೆ ನ್ಯಾಷನಲ್ ಅಕಾಡೆಮಿ. ಸೊ ಇವತ್ತು ಜಿ ಪಿ ಎಸ್ ಟಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಎಲ್ಲ ಏನೆಲ್ಲ ಇರುತ್ತೆ, ಅದೇ ರೀತಿಯಾಗಿ ಫಸ್ಟ್ ಪೇಪರ್ ಏನಿರುತ್ತೆ, ಅದೇ ರೀತಿಯಾಗಿ ಸಬ್ಜೆಕ್ಟ್ ವೈಸ್ ಸೆಕೆಂಡ್ ಪೇಪರ್ ಏನಿರುತ್ತೆ ಅಂತೇಳಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಜಿ ಪಿ ಎಸ್ ಟಿಗೆ ಬ್ಯಾಕಪ್ ಸ್ಕೋರ್ ಎಷ್ಟಿರುತ್ತೆ, ಅಲ್ಲಿ ಇರ್ತಕ್ಕಂಥ ಬ್ಯಾಕಪ್ ಸ್ಕೋರು ನಾವು ಎಷ್ಟನ್ನು ಕನ್ಸಿಡರ್ ಮಾಡ್ತಾರೆ ಅನ್ನೋದು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಅದೇ ರೀತಿಯಾಗಿ ನಮ್ಮ ಪರ್ಸೆಂಟೇಜ್ ಎಷ್ಟಿರುತ್ತೆ, ನಾವು ಎಷ್ಟೆಲ್ಲ ಸಿ ಇ ಟಿ ಮಾಡಿದ್ರೆ ನಾವು ಒಂದು ಹಂತಕ್ಕೆ ಹೋಗ್ಬಿಟ್ಟು ನಾವು ಗೌರ್ಮೆಂಟ್ ಜಾಬ್ ಪಡೆಯೋಕ್ಕೆ ಸಾಧ್ಯ ಅನ್ನೋದು ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಈ ಡಿಸ್ಕಸ್ ಮಾಡೋ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕಂತಂದಾಗ ನಾವು ಮಾಡುವ ಎಲ್ಲ ವಿಡಿಯೋಗಳು ನಿಮಗೆ ತಲುಪಬೇಕಂದ್ರೆ ನೀವು ಬೆಲ್ ಬಟನ್ ಕ್ಲಿಕ್ ಮಾಡುವ ಮೂಲಕ ಏನು ಮಾಡಬೇಕಂತಂದಾಗ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನಿಮ್ಗೆ ಗೊತ್ತೇ ಇದೆ, ಪದೇ ಪದೇ ಹೇಳೋದು ಬೇಡ, 56,000 ಹುದ್ದೆಗಳ ಪೈಕಿ 15,000 ಶಿಕ್ಷಕರ ನೇಮಕಾತಿ ಆಗೋದಂತೂ ಖಚಿತ. ಅದೇ ಈ ತಿಂಗಳು ಲಾಸ್ಟ್ ವೀಕ್ ಅಥವಾ ನೆಕ್ಸ್ಟ್ ಮಂತು ಫಸ್ಟ್ ವೀಕಲ್ಲಿ ಫಿಕ್ಸ್ ಆಗುತ್ತೆ. ಇದ್ರ ಜೊತೆಗೆ ಕ್ರೈಸ್ ಡಿಪಾರ್ಟ್ಮೆಂಟ್ ಬೇರೆ, ಟೀಚರ್ಸ್ ಕ್ರೈಸ್ ಬೇರೆ ಆಗುತ್ತೆ, ನೆನಪಲ್ಲಿ ಸ್ನೇಹಿತರೆ, ಕ್ರೈಸ್ ಬೇರೆ ಆಗುತ್ತೆ. ನಿನ್ನೆ ಮಾಡಿದ್ದೆ ನಾನು ಅದರಲ್ಲಿರ್ತಕ್ಕಂಥ ಕ್ರೈಟೇರಿಯಾ ಕ್ವಾಲಿಫಿಕೇಷನ್ ಏನಂತ ಮಾಡಿದ್ದೆ, ಅದು 2022 ಅಂತ ಹೇಳೇ ಮಾಡಿದ್ದೇನೆ ಸ್ನೇಹಿತರೆ. ಅದು ನೀವು ಅಲ್ಲ, ಆ್ಯಸ್ ಇಟ್ ಈಸ್ ಸೇಮ್ ಈಗ ಏನಿರುತ್ತಲ್ಲ C&R ಜಿ ಪಿ ಟಿದು ಅದು ಒಂದೇ ಸೇಮ್ ಆಗುತ್ತೆ. ಇನ್ನೊಂದು ಏನಂದರೆ ಸ್ವಲ್ಪ ಬದಲಾವಣೆ ಆಗುವ ಸಾಧ್ಯತೆ ಇದೆ. ಅದು ಏನಂದರೆ ಲಾಸ್ಟ್ ಟೈಮು ಸಮಸ್ಯೆ ಆಯ್ತಲ್ವ, ಹಸ್ಬೆಂಡ್ದು ಇನ್ಕಮ್ಮು ಪೇರೆಂಟ್ಸ್ ಇನ್ಕಮ್ ಸಮಸ್ಯೆ ಆಯ್ತಲ್ಲ, ಅದು ಈ ಸರಿ ಕ್ಲಿಯರಾಗಿ ಕೊಟ್ಬಿಡ್ತಾರೆ, ಏನು ಸಮಸ್ಯೆ ಇರಲ್ಲ. ಓಕೆ, ಇಲ್ಲಿ ಜಿ ಪಿ ಎಸ್ ಟಿಗೆ ಪತ್ರಿಕೆಗಳು ಎಷ್ಟಿರ್ತವೆ ಅಂತಂದಾಗ ನಾನು ಹೇಳಿದ್ದೆ ನಿನ್ನೆ, ಇಂಗ್ಲೀಷ್ ಸಬ್ಜೆಕ್ಟಿಗೆ 2 ಪೇಪರ್ ಇರ್ತವೆ, ಓಕೆನಾ, 300 ಮಾರ್ಕ್ಸ್ ಇರುತ್ತೆ. ಅದೇ ರೀತಿಯಾಗಿ ಸೋಷಿಯಲ್ ಇರ್ಬೋದು, ಸೈನ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಇವುಗಳಿಗೆ ಏನಾಗಿರುತ್ತೆ ಅಂದರೆ 3 ಪೇಪರ್ಸ್ ಇರ್ತವೆ, 400 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಓಕೆನಾ, ಇಲ್ಲಿ ಇಂಗ್ಲೀಷ್ನವ್ರಿಗೆ ಮಾತ್ರ 300 ಇರುತ್ತೆ, ಅದೊಂದು ನೆನಪಲ್ಲಿ ಇಟ್ಕೊಳ್ರಿ ಸ್ನೇಹಿತರೆ. ಓಕೆ, ಬ್ಯಾಕಪ್ ಸ್ಕೋರ್ ಏನೆಲ್ಲ ಇದು ಮಾಡ್ತಾರೆ ಅಂದರೆ, ಸೊ ನೋಡಿ, ಬ್ಯಾಕಪ್ ಸ್ಕೋರು ಟೋಟಲ್ 100 ಇರುತ್ತಲ್ವ, 100ಅಲ್ಲಿ ಬ್ಯಾಕಪ್ ಸ್ಕೋರ್ ನಮಗೆ ಏನು ಮಾಡ್ತಾರೆ ನಮ್ಗೆ ಗೊತ್ತಿದೆ, ಏನು ಟೆಟ್ ಸ್ಕೋರ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಸ್ನೇಹಿತರೆ, ಇಲ್ಲಿ C-TET ಆಗಿರ್ಬೋದು ಅಥವಾ K-TET ಆಗಿರ್ಬೋದು, ಅದು 20% ಹಿಡಿತಾರೆ. ಅದೇ ರೀತಿಯಾಗಿ ಡಿಗ್ರಿ ಅಥವಾ D.Ed ಇರ್ಬೋದು, ಅಲ್ಲಿ ನಿಮಗೆ 8% ಇಡ್ತಾರೆ. ಅದೇ ರೀತಿಯಾಗಿ B.Ed ನೋಡಿ, ಡಿಗ್ರಿ 8, B.Ed ಅಥವಾ D.Ed ಏನಿರುತ್ತೆ 2% ಹಿಡಿತಾರೆ. ಟೋಟಲ್ ಎಷ್ಟಾಯಿತು, 30% ಆಯಿತು. ಓಕೆನಾ, ಇನ್ನು ಉಳಿದಿದ್ದು ಸಿ ಇ ಟಿ 70% ಆಗುತ್ತೆ. C-ET ಲಾಸ್ಟ್ ಟೈಮು C-ET ಎಷ್ಟಿತ್ತು, 50% ಇತ್ತು, ಈ ಸರಿ 70%. ನೋಡಿ, ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ, ಬ್ಯಾಕಪ್ ಸ್ಕೋರು ಎಷ್ಟು ಹಿಡಿತಾರೆ ಅಂದರೆ ಟೆಟ್ಟು 20 ಹಿಡಿತಾರೆ. ಅದೇ ರೀತಿಯಾಗಿ ಡಿಗ್ರಿ ನೋಡಿ 8% ಹಿಡಿತಾರೆ. ಅದೇ ರೀತಿಯಾಗಿ B.Ed ಅಥವಾ D.Ed ಎಷ್ಟು ಹಿಡಿತಾರೆ ಅಂದಾಗ 2% ಹಿಡಿತಾರೆ. ಟೋಟಲ್ಲು 30% ಆಗುತ್ತಾ. ಇಲ್ಲಿ C-ET ಎಷ್ಟು ಹಿಡಿತಾರೆ, C-ET 70 ಹಿಡಿತಾರೆ. ನೋಡಿ, ಒಂದು ಕ್ಲಿಯರ್ ಇಟ್ಕೊಳ್ರಿ ಸ್ನೇಹಿತರೆ, ಇದು ಟೋಟಲ್ ಟೆಟ್ ಅಂತೂ ಅದು ಬ್ಯಾಕಪ್ಪು, ಇದು ಟೆಟ್ ಎದ್ರ ಮೇಲೆ ಡಿಪೆಂಡು, ಅದು C-ET ಇದ್ದಂಗೆ ಏನಲ್ಪ, ಅದು 20ನೇ ಹಾಕ್ಕೊಂಬಿಡ್ರಿ. ಟೋಟಲಿ 90% ನಿಮಗೆ ಏನಾಗುತ್ತೆ ಅಂತಂದಾಗ C-ETನೇ ಕನ್ಸಿಡರ್ ಆದಂಗೆ. ಯಾಕಂದರೆ ಇದು ಟೆಟ್ ಕೂಡ ನೀವು ಎಕ್ಸಾಮ್ ಬರೆದೇ ಬಂದಿರ್ತೀರಿ ಅಲ್ವಾ. ಅದೇ ರೀತಿಯಾಗಿ C-ET ಎಕ್ಸಾಮ್ ಬರಿತೀವಿ, ಇದೆಲ್ಲ ಸೇರಿದರೆ ನಮಗೆ 90. ಬ್ಯಾಕಪ್ ಸ್ಕೋರ್ ಇದ್ದವರಿಗೆ ಇಲ್ಲಿ 8-2. ಲಾಸ್ಟ್ ಟೈಮ್ ಏನಾಯಿತು ಸ್ನೇಹಿತರೆ ಅಂದರೆ, ಕರೋನಾ ಬ್ಯಾಚ್ ಇರ್ಬೋದು, ಎನಿವನ್ B.Ed D.Ed ಎಲ್ಲ ಏನಿದಾವೆ ಅಂದರೆ 90 ಮೇಲೆ ಇದ್ದಾವೆ ಡಿಗ್ರಿ. ಅವು ಅಲ್ಲಿ ಏನಾಯ್ತು ಅಂದರೆ ಬ್ಯಾಕಪ್ ಸ್ಕೋರ್ ಇರದೇ ಇರ್ತಕ್ಕಂಥವ್ರು ಹೊರಗೆ ಬಂದುಬಿಟ್ರಿ ಸ್ನೇಹಿತರೆ. ಅದೇ ಉದ್ದೇಶದಿಂದ ಈ ಸರಿ ಬ್ಯಾಕಪ್ ಸ್ಕೋರು ರಿಮೂವ್ ಆಗಿದೆ. ಡೋಂಟ್ ವೆರಿ. ನಿಮ್ಮದು ಫಾರ್ ಎಕ್ಸಾಂಪಲು ಡಿವೈಡ್ ಮಾಡ್ಕೊಳ್ರಿ. ಇಲ್ಲಿ ಏನು ಮಾಡ್ತೀರಿ ಡಿವೈಡ್ ಅಂತೇಳಿದ್ರೆ, ಹೆಂಗೆ ಬ್ಯಾಕಪ್ ಸ್ಕೋರ್ ರಿಮೂವ್, ಈಗ ಸರಿ ಫಾರ್ ಎಕ್ಸಾಂಪಲು 110 ಟೆಟ್ ಆಗಿದೆ, ಓಕೆ, ಇಂಟು
20 ಇಂಟು 20 ಡಿವೈಡೆಡ್ ಬೈ 150 ಮಾಡಿರಿ, ನಿಮ್ಮ ಸ್ಕೋರ್ ಏನಾದರೂ ಗೊತ್ತಾಗುತ್ತೆ. ನೋಡಿರಿ ಇಲ್ಲಿ ನೋಡಿರಿ ಎಷ್ಟಾಗುತ್ತೆ ಅಂತ. ಅದು ಟೆಟ್ಟಿಂದ ಹೇಳ್ತಾ ಇದ್ದೀನಿ ನಾನು. ನೋಡಿರಿ 110 ಆಗಿದೆ ಅಂತ ಅಂದ್ಕೊಳ್ರಿ. ಇಂಟು 20 ಡಿವೈಡೆಡ್ ಬೈ 150 14 ಪಾಯಿಂಟ್ ಏನಾಗುತ್ತೆ 66 ಹಿಡಿತಾರೆ. ಇಷ್ಟು 110 ಆಗಿದೆ. ಈ ಥರ ಡಿವೈಡ್ ಮಾಡ್ಕೊತ ಹೋಗ್ರಿ, ಅದು ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ ಸ್ನೇಹಿತರೆ? ಓಕೆ, ಈಗ ಸಿಲೆಬಸ್ ಪತ್ರಿಕೆ 1 ಮತ್ತು ಇಲ್ಲಿ ಪತ್ರಿಕೆ 1 ಇದೆಯಲ್ಲ, ಇದು ಕಾಮನ್ನಾಗಿ ಎಲ್ಲರಿಗೂ ಆ್ಯಸ್ ಇಟ್ ಈಸ್ ಸೇಮ್. ಎಲ್ಲರಿಗೂ ಸೋಷಿಯಲ್ ಸೈನ್ಸು, ಮ್ಯಾಥ್ಸು, ಇಂಗ್ಲೀಷು, ಸೈನ್ಸು ಎಲ್ಲರಿಗೂ ಪೇಪರ್ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ. ಆದರೆ ಪೇಪರ್ 2 ಮಾತ್ರ ಸ್ಪೆಸಿಫಿಕ್ ಆಗಿರುತ್ತೆ. ಅದು ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆ, ಇಲ್ಲಿ ನೋಡಿರಿ ಕೊಟ್ಟಿದ್ದಾರೆ 6ರಿಂದ 8ನೇ ತರಗತಿ ಪದವೀಧರರ ಪ್ರಾಥಮಿಕ ಶಾಲಾ ಶಿಕ್ಷಕರು ಸಾಮಾನ್ಯ ಕನ್ನಡ ಪತ್ರಿಕೆ 1 ನೋಡಿ. ಪತ್ರಿಕೆ 1 ಏನಿರುತ್ತೆ ಸಾಮಾನ್ಯ ಕನ್ನಡ, ಅದರಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ ನೋಡಿ. ಸಾಮಾನ್ಯ ಕನ್ನಡ ಇರುತ್ತೆ, ಜನರಲ್ ಕನ್ನಡ, ಸಾಮಾನ್ಯ ಇಂಗ್ಲೀಷ್ ಜನರಲ್ ಇಂಗ್ಲೀಷ್ ಇರುತ್ತೆ, ಜನರಲ್ಲು. ಅದೇ ಸಾಮಾನ್ಯ ಜ್ಞಾನ ಜನರಲ್ ನಾಲೆಡ್ಜ್, ಶೈಕ್ಷಣಿಕ ಮನೋವಿಜ್ಞಾನ ಎಜುಕೇಷನಲ್ ಸೈಕಾಲಜಿ, ಚೈಲ್ಡ್ ಡೆವಲಪ್ಮೆಂಟ್ ಅಂದರೆ ಮಗುವಿನ ಬೆಳವಣಿಗೆ ಆ್ಯಂಡ್ ಬೋಧನಾ ವಿಧಾನ ಇರುತ್ತೆ. ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ನೋಡಿ. ಹೆಲ್ತ್ ವ್ಯಾಲ್ಯೂ ಎಜುಕೇಷನ್ ಆ್ಯಂಡ್ ನೋಡಿರಿ ಕಂಪ್ಯೂಟರ್ ಲಿಟ್ರಸಿ ಅಂದರೆ ಗಣಕಯಂತ್ರ ಸಾಕ್ಷರತೆ ಕಂಪ್ಯೂಟರ್. ಈ ಪೇಪರಲ್ಲಿ ಇಷ್ಟು ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟೆಲ್ಲ ಮಾರ್ಕ್ಸ್ ಕೊಡ್ತಾರೆ ಅನ್ನೋದು ನಾವು ಇಂಪಾರ್ಟೆಂಟ್. ಓಕೆನಾ? ಓಕೆ ಸ್ನೇಹಿತರೆ, ಇಲ್ಲಿ ಕನ್ನಡ 25, ಇಂಗ್ಲೀಷ್ 25 ಹಿಂಗೆ ನೋಡ್ತಾ ಹೋಗ್ತೀವಿ. ಈಗ ಫಸ್ಟಿಗೆ ಅಂದರೆ ಜನರಲ್ ಕನ್ನಡ ಇದೆಲ್ಲ, ಅಲ್ಲಿ ನಾವು ಎಲ್ಲ ಏಜ್ ಇಟ್ ಈಸ್ ಏನಿರ್ಬೇಕಂತಂದಾಗ ಗ್ರಾಮರ್ ಟಾಪಿಕ್ ಎಲ್ಲ ಇರಬೇಕು. ವರ್ಣಮಾಲೆಗಳಿಂದ ಸ್ಟಾರ್ಟ್ ಆಗುತ್ತೆ. ಗುಣಿತಾಕ್ಷರ ಅಥವಾ ಸಂಯುಕ್ತಾಕ್ಷರಗಳು ನೋಡಬೇಕಾಗತ್ತೆ. ನಾಮಪದಗಳು, ಅದರ ಬಗೆಗಳು, ಸರ್ವನಾಮಗಳು, ಪ್ರಶ್ನಾರ್ಥಕ ಸರ್ವನಾಮಗಳಾಗಿರ್ಬೋದು, ಆತ್ಮಾರ್ಥಕ ಸರ್ವನಾಮ ಆಗಿರ್ಬೋದು, ಭಾವನಾಮಗಳು, ಇದ್ರ ಬಗ್ಗೆ 1 ಮಾರ್ಕ್ಸ್ ಕ್ವೆಶ್ಚನ್ ಇರುತ್ತೆ. ಕ್ರಿಯಾಪದ ಬಗ್ಗೆ ಅಕರ್ಮಕ ಸಕರ್ಮಕ ಆಗಿರ್ಬೋದು, ಕ್ರಿಯಾಪದ ರೂಪಗಳು, ಕಾಲಗಳು ನೋಡಿರಿ, ಪ್ರತ್ಯಯಗಳು, ಕಾಲ, ಪಲ್ಲಟ, ಟೆನ್ಸ್ ಅಂತ ಕರಿತೀವಲ್ಲ ಇಂಗ್ಲೀಷಲ್ಲಿ, ಅವುಗಳನ್ನು ನೋಡಬೇಕಾದ್ರೆ ಲಿಂಗ, ವಚನ ಅವುಗಳ ಬಗ್ಗೆ ನಾವು ನೋಡಬೇಕಾಗತ್ತೆ. ಓಕೆ, ನೆಕ್ಸ್ಟು ವಿಭಕ್ತಿ ಪ್ರತ್ಯಯ ಆಗಿರ್ಬೋದು, ಅದರ ಕಾರಕಗಳು, ಹಳಗನ್ನಡ ಮತ್ತು ಹೊಸಗನ್ನಡ ಎರಡೂ ನೋಡಬೇಕಾಗುತ್ತೆ ಸ್ನೇಹಿತರೆ. ಹಳಗನ್ನಡನೂ ಕೇಳ್ಬೋದು, ಹೊಸಗನ್ನಡನೂ ಕೂಡ ಕೇಳಬಹುದಾಗುತ್ತೆ. ಸಂಧಿಗಳು, ಕನ್ನಡ ಮತ್ತು ಸಂಸ್ಕೃತ ಸಂಧಿಗಳು ಯಾವ್ಯಾವು ಇದ್ದಾವೆ ಅವುಗಳನ್ನು ನೋಡಬೇಕಾಗುತ್ತೆ. ಸಮಾಸಗಳು 8 ಇದಾವಲ್ಲ ಅವುಗಳನ್ನು ನೋಡಬೇಕಾಗುತ್ತೆ. ಕೃದಂತ ಮತ್ತು ತದ್ದಿತಾಂತಗಳು ಅವುಗಳನ್ನು ನೋಡಬೇಕಾಗುತ್ತೆ. ಯಾವೆಲ್ಲ ಹೆಂಗೆ ಕೇಳ್ತಾನೆ ಅನ್ನೋದು ಇಂಪಾರ್ಟೆಂಟ್ ಸ್ನೇಹಿತರೆ. ದುರಿಕ್ತಿ, ಜೋಡಿ ನುಡಿ ನೋಡ್ರಿ, ದ್ವಿರಿಕ್ತಿ, ಜೋಡಿ ನುಡಿ, ಪಡೆನುಡಿ, ನುಡಿಗಟ್ಟುಗಳು ಇವೆಲ್ಲವೂ ನೋಡಬೇಕಾಗುತ್ತೆ ಸ್ನೇಹಿತರೆ. ನೋಡಿರಿ, ಅವ್ಯಯ ಮತ್ತು ಅದರ ಪ್ರಕಾರಗಳು ನೋಡಬೇಕಾಗುತ್ತೆ. ವಾಕ್ಯ ಮತ್ತು ವಾಕ್ಯದ ವಿಧಗಳು, ಲೇಖನ ಚಿಹ್ನೆಗಳು, ಪಂಕ್ಚುಯೇಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಸೆಂಟೆನ್ಸ್ಗಳ ನೋಡಬೇಕಾಗುತ್ತೆ. ಓಕೆ, 14 ನೋಡಿರಿ, ಪದಗಳ ಅರ್ಥ. ಇದು ಸಾಮಾನ್ಯ ಕನ್ನಡ ಮತ್ತು ಸ್ಪೆಸಿಫಿಕ್ ಅಲ್ಲ ಸ್ನೇಹಿತರೆ. ಸಮಾನಾರ್ಥಕಗಳು, ನಾನಾರ್ಥಕಗಳು, ಅದೇ ರೀತಿಯಾಗಿ ವಿರುದ್ಧಾರ್ಥಕಗಳು ಕೂಡ ನೋಡಬೇಕಾಗತ್ತೆ. ಪದಗಳ ಶುದ್ಧ ರೂಪ ಅಂದರೆ ಅವನು ರಾಂಗ್ ಕೊಟ್ಟಿರ್ತಾನೆ, ಅದನ್ನು ಶುದ್ಧ ರೂಪವಾಗಿ ನಾವು ಮಾಡಬೇಕಾಗುತ್ತೆ. ನೋಡಿರಿ, ತತ್ಸಮ ಮತ್ತು ತದ್ಭವ ಮತ್ತು ಅನ್ಯ ದೇಶೀಯ ಪದಗಳು ಯಾವ ಅಂತ ಡಿವೈಡ್ ಮಾಡಬೇಕಾಗತ್ತೆ. ನೋಡಿ, ಗ್ರಾಮ್ಯ ಮತ್ತು ಗ್ರಾಂಥಿಕ ರೂಪಗಳು ಬರ್ತವೆ. ಗಾದೆಗಳು, ಪೂರ್ಣಗೊಳಿಸುವಿಕೆ ಅವುಗಳು ಬರ್ತವೆ, ಅವುಗಳೆಲ್ಲ ನೋಡಬೇಕಾಗತ್ತೆ. ಛಂದಸ್ಸು ಮತ್ತು ಅಲಂಕಾರಗಳು ನೋಡಿ, ಛಂದಸ್ಸು ಮತ್ತು ಅಲಂಕಾರಗಳು ನೋಡಬೇಕಾಗತ್ತೆ. ಹಳಗನ್ನಡ ಇರ್ಬೋದು, ಕವಿ, ಕಾಲ, ಅವರ ಸ್ಥಳ, ಆಶ್ರಯ, ಬಿರುದು, ಕಾವ್ಯನಾಮಗಳು ನೋಡಬೇಕಾಗುತ್ತೆ. ಹೊಸಗನ್ನಡ ಸಾಹಿತ್ಯ ಬಗ್ಗೆ ಸೇಮ್ ಆ್ಯಸ್ ಇಟ್ ಈಸ್ ಅವ್ರ ಕೃತಿಗಳು, ಕಾವ್ಯ, ಪ್ರಶಸ್ತಿ, ಏನೇನು ಪ್ರಶಸ್ತಿ ಬಂದಿದೆ ಅದೆಲ್ಲ ನೋಡಬೇಕಾಗುತ್ತೆ ಸ್ನೇಹಿತರೆ. ಇಷ್ಟು ಕನ್ನಡ ನಾವು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ಅದಕ್ಕೆಲ್ಲ ಕನ್ನಡಕ್ಕೆ ಓದಬೇಕಾಗಿರ್ತಕ್ಕಂಥ ಪುಸ್ತಕಗಳು ಯಾವ್ಯಾವು, ಕನ್ನಡಕ್ಕೆ ಓದಬೇಕಾಗಿರ್ತಕ್ಕಂಥ ಗ್ರಂಥಗಳು, ಪುಸ್ತಕಗಳು ಯಾವ್ಯಾವು ಅಂತ ಅಂದಾಗ ಅವ್ರು ಕೊಟ್ಟುಬಿಟ್ಟಿದ್ದಾರೆ ಸ್ನೇಹಿತರೆ. ಡೋಂಟ್ ವರಿ, ಅವರೆಲ್ಲ ಕೊಟ್ಟಿದ್ದಾರೆ, ಅದನ್ನು ನಾವು ನೋಡಬೇಕಾಗತ್ತೆ ಅಷ್ಟೇ. ನೋಡಿಬಿಡೋಣ.
ನೋಡಿರಿ, ಕನ್ನಡ ಮಾಧ್ಯಮ ವ್ಯಾಕರಣ ತಿ ನಮ್ ಶ್ರೀಕಂಠಯ್ಯ ಅವ್ರದ್ದು. ಕನ್ನಡ ಸಾಹಿತ್ಯ ಚರಿತ್ರೆ ಯಾವುದು ಅಂದರೆ ನಮ್ಮ ಶ್ರೀ ಮುಗುಳಿ ಅವ್ರದ್ದು ನೋಡ್ಬೋದು. ಕನ್ನಡ ಸಾಹಿತ್ಯ ಚರಿತ್ರೆ ತಸು ಶ್ಯಾಮರಾಯ ಅವ್ರದ್ದು. ಯಾವುದಾದ್ರೂ ಒಂದು ತೊಗೊಳ್ರಿ, ಚೆನ್ನಾಗಿರ್ತವೆ. ಇದು ಬೇಡ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ಮಾಡಿರ್ತಕ್ಕಂಥದ್ದು ಒಂದು ಚೆನ್ನಾಗಿದೆ, ಯಾವುದಂದರೆ ಕೇಶರಾಜ ವಿಷಯ ಶಬ್ದಮಣಿ ದರ್ಪಣ ಆಯ್ತಾ, ಚೆನ್ನಾಗಿದೆ. ಕನ್ನಡ ಚಂದೋ ವಿಕಾಸ DS ಕರ್ಕಿ, ಡಾಕ್ಟರ್ DS ಕರ್ಕಿ ಅವ್ರದ್ದು ತೊಗೊಳ್ರಿ. ಅದು ಬಿಟ್ಟರೆ ಇವು ಓಕೆ, ಇವು ಅದೇವಲ್ಲ ಗೋರ್ಮೆಂಟ್ ಎಡಿಷನ್, ಸ್ವಲ್ಪ ಬೇಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲ್ಲ, ಅದು ನೋಡಿ ತೊಗೊಳ್ರಿ, ಚೆನ್ನಾಗಿರೋದು. ಹೊಸ ಕನ್ನಡ ಛಂದಸ್ಸು ವ್ಯಾಕರಣ ಐತಲ್ಲ, ಕನ್ನಡ ಸಾಹಿತ್ಯ ಪರಿಷತ್ ತೊಗೊಳ್ರಿ, ಒಳ್ಳೆ ಬುಕ್ ಇದು. ಇದು ಒಳ್ಳೆ ಕಾಂಟೆಂಟ್ ಕೊಟ್ಟಿದ್ದಾರೆ. ಕನ್ನಡ ಕೈಪಿಡಿ ಸಂಪುಟ ಅದೇನು ಬೇಡ. ಕನ್ನಡ ರತ್ನಕೋಶ ತೊಗೊಳ್ರಿ, ಚೆನ್ನಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆ ರತ್ನಕೋಶ 80 ರೂಪಾಯಿ ಬೀಳುತ್ತದೆ, ಏನು ಭಾಳ ಇಲ್ಲ, ಅದನ್ನು ತೊಗೊಳ್ರಿ. ಯುಗ ಧರ್ಮ ಹಾಗೂ ಸಾಹಿತ್ಯ ದರ್ಶನ ಅದೇನು ನಿಮ್ಗೆ ಸಿಗ್ಲಿಕ್ಕಿಲ್ಲ. ಕನ್ನಡ ಭಾಷಾಶಾಸ್ತ್ರ ರಾಯ, ಇದು ನೋಡಿ ಇದು ಚೆನ್ನಾಗಿದೆ ನೋಡ್ರಿ, ರಾಯ ಧಾರವಾಡಕರ್ ಇವರು ಚೆನ್ನಾಗಿದೆ, ಇದನ್ನು ತೊಗೊಳ್ರಿ, ಚೆನ್ನಾಗಿದೆ, ಸಿಗುತ್ತೆ, ಬುಕ್ ಸ್ಟಾಲಲ್ಲಿ ಸಿಗುತ್ತೆ. ಇಷ್ಟು ನೀವು ತೊಗೊಳ್ರಿ. ಎಡಿಷ್ನಲ್ ಅಂದರೆ ನಿಮಗೆ ಅನುಕೂಲ ಇರ್ತಕ್ಕಂಥ ತೊಗೊಳ್ರಿ. ಅದಂದರೆ 6 to 10th ವರ್ತಿಗೂ ಕನ್ನಡ ಬುಕ್ಸ್ ಇದೆ ನೋಡಿರಿ. ಆ ಬುಕ್ಸಲ್ಲಿ ಫೇಜ್ ಹಿಂದ್ಗಡೆ ಕೊಟ್ಟಿರ್ತಾರೆ, ಚೆನ್ನಾಗಿ ಕೊಟ್ಟಿರ್ತಾರೆ, ಡೋಂಟ್ ವರಿ, ಒಳ್ಳೆಯ ಕಂಟೆಂಟ್ ಕೊಟ್ಟಿರ್ತಾರೆ. ಅದು ಬಿಟ್ಟು ಏನೂ ಕೇಳಲ್ಲ. ಆ ಪೇಜ್ ಹಿಂದ್ಗಡೆ ಕೊಟ್ಟಿರ್ತಾರಲ್ಲ ಅಷ್ಟು ನೀವು ಕವರ್ ಮಾಡಿ, ಅದನ್ನು ನಾನು ಕಳಿಸ್ಕೊಡ್ತೀನಿ ನಮ್ಮ ಗ್ರೂಪಲ್ಲಿ. ಯಾವುದಂದರೆ 6 to 10th ವರೆಗೆ ವ್ಯಾಕರಣ, ಕನ್ನಡ ವ್ಯಾಕರಣ ಆಯಿತಾ, ಅದನ್ನು ನಾನು ಕಳಿಸ್ಕೊಡ್ತೀನಿ ಗ್ರೂಪಲ್ಲಿ. ನೋಡಿ ಸ್ನೇಹಿತರೆ, ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಹಾಕಿರ್ತೀನಿ, ಅಲ್ಲಿನೂ ಕಳಿಸಿರ್ತೀನಿ. ನಮ್ಮ KK ನ್ಯಾಷನಲ್ ಅಕಾಡೆಮಿ ಒಂದು ಆ್ಯಪ್ ಇದೆ, ಅಲ್ಲಿ ಡೌನ್ಲೋಡ್ ಮಾಡುವ ಮೂಲಕ ನೀವೇನು ಮಾಡಿರಿ, ಇವುಗಳನ್ನು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ. ಮತ್ತು ಇನ್ನೊಂದು ಏನಂದರೆ, ಈಗ ನೆನಪಿರಲಿ 25 ಮಾರ್ಕ್ಸಿಗೆ ಅದು ಕವರ್ ಆಗುತ್ತೆ. ಅದೇ ನೆಕ್ಸ್ಟ್ 25 ಮಾರ್ಕ್ಸಿಗೆ GK ಹೇಳಕತ್ತೀನಿ ನಾನು, ನೆನಪಿರಲಿ. ಮತ್ತು ಸ್ಪೆಸಿಫಿಕ್ ಎಲ್ಲ ನೆಕ್ಸ್ಟ್ ಮಾಡ್ತೀನಿ, ಸ್ಪೆಸಿಫಿಕ್ ಮುಂದೆ ಹೇಳ್ತಾ ಹೋಗ್ತೀನಿ. ಓಕೆನಾ. ಸಬ್ಜೆಕ್ಟ್ ಜನರಲ್ ಇಂಗ್ಲೀಷ್, ಇದು ಕೂಡ ನಿಮಗೆ 25 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾನು ಎಲ್ಲ ನೋಟ್ಸ್ ಹಾಕಿದ್ದೀನಿ, ಈಗಲೂ ಹಾಕ್ತೀನಿ. ಗ್ರಾಮರ್ ಆ್ಯಂಡ್ ನೋಡಿರಿ, ಫಂಕ್ಷನ್ಸ್ ಆಫ್ ಲ್ಯಾಂಗ್ವೇಜ್ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್, ಟೆನ್ಸ್ ಫಾರ್ಮ್ಸ್, ಇಲ್ಲಿ ತುಂಬ ಈಸಿ ಕೊಡ್ತಾನೆ, ಏನು ಹೆವಿ ಇರಲ್ಲ. ವರ್ಬ್ಸ್, ಆಕ್ಸಿಲರಿ ವರ್ಬ್ಸ್ ಇರ್ಬೋದು, ಮಾಡಲ್ ವರ್ಬ್ಸ್ ಇರ್ಬೋದು, ಪಾರ್ಟಿಸಿಪಲ್ ಇರ್ಬೋದು, ರೆಗ್ಯುಲರ್ ಇರ್ರೆಗ್ಯುಲರ್ ವರ್ಬ್ಸ್ ಇರ್ಬೋದು, ಸಬ್ಜೆಕ್ಟ್ ವರ್ಬ್ ಆ್ಯಂಡ್ ಅಗ್ರಿಮೆಂಟ್ ಇದರಲ್ಲಿ ಕೇಳ್ತಾನೆ. ವರ್ಬ್ಸಲ್ಲಿ ಕೇಳ್ತಾನೆ, ಪಾರ್ಟ್ಸ್ ಆಫ್ ಸ್ಪೀಚ್ ಕೇಳ್ತಾನೆ, ಟೆನ್ಸ್ ಕೇಳ್ತಾನೆ, ಆರ್ಟಿಕಲ್ಸ್ ಕೇಳ್ತಾನೆ, ಆ್ಯಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಇವನು ಒಂದು ಸೆಂಟೆನ್ಸ್ ಕೊಡ್ತಾನೆ, ಆ್ಯಕ್ಟಿವಲ್ಲಿ ಕೊಟ್ಟರೆ ನಾವು ಪ್ಯಾಸಿವ್ ಮಾಡಬೇಕು. ಕ್ವಶನ್ ಟ್ಯಾಗ್ ಕೊಡ್ತಾನೆ, ಫ್ರೇಮಿಂಗ್ ಕ್ವಶನ್ಸ್ ಅಂದರೆ WH ಕ್ವಶನ್ ಮಾಡೋದು ಹೇಗೆ ಅಂತ ಕೇಳ್ತಾನೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಕೇಳ್ತಾನೆ, ಇಂಟ್ರೊಡಕ್ಷನ್ ನೋಡಿರಿ, ಒನ್ ಸೆಲ್ಫ್ ಆ್ಯಂಡ್ ಅದರ್, ಸೀಕಿಂಗ್ ಆ್ಯಂಡ್ ಗಿವಿಂಗ್ ಇನ್ಫಾರ್ಮೇಷನ್ ಇರ್ಬೋದು, ಆಸ್ಕಿಂಗ್ ಫಾರ್ ದ ಗಿವಿಂಗ್ ಡೈರೆಕ್ಷನ್ ಇರ್ಬೋದು, ಗಿವಿಂಗ್ ಇಂಟ್ರಾಕ್ಷನ್ ಇರ್ಬೋದು, ಮೇಕಿಂಗ್ ಇನ್ ರಿಕ್ವೆಸ್ಟ್ ಇರ್ಬೋದು, ಗಿವಿಂಗ್ ಸಜೆಷನ್ ಇರ್ಬೋದು, ಅಡ್ವೈಸ್ ಇರ್ಬೋದು, ಥ್ಯಾಂಕಿಂಗ್, ಎಕ್ಸ್ಪ್ರೆಸ್ ಒನ್ ಒಪಿನಿಯನ್ ಇರ್ಬೋದು. ಇವುಗಳೆಲ್ಲ ಒಂದೊಂದು ಮಾರ್ಕ್ಸಿಗೆ ಕೇಳ್ತಾನೆ. ವ್ಯಾಕುಬುಲರಿ ಅಂದರೆ ವಿರುದ್ಧಾರ್ಥಕ ಸಂಬಂಧ, ಅಲ್ಲಿ ಕನ್ನಡದಲ್ಲಿ ಏನು ಕೇಳ್ತಾನೆ ಅದು ಸೈನೋನಿಮ್ಸ್ ಇರ್ಬೋದು, ಆಂಟೋನಿಮ್ಸ್ ಇರ್ಬೋದು, ಪ್ರಿಫಿಕ್ಸ್, ಸಫಿಕ್ಸ್, ಹೋಮೋಫೋನ್ಸ್ ಇರ್ಬೋದು, ಹೋಮೋನಿಮ್ಸ್ ಇರ್ಬೋದು, ಕೊಲೊಕೇಶನ್ ವರ್ಡ್ ಇರ್ಬೋದು, ವರ್ಡ್ಸ್ ಫಾರ್ಮ್ಸ್ ಇರ್ಬೋದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇವೆಲ್ಲ ಐಡಮ್ಸ್ ಇರ್ಬೋದು. ಪ್ರೆಸಲ್ ವರ್ಬ್ಸ್ ಕೇಳ್ತಾನೆ. ಸಿಲೆವಿಕೇಶನ್ ಅಂದರೆ ಸಿಲೆಬಲ್ ಬಗ್ಗೆ ಕೇಳ್ತಾನೆ. ರೀಡಿಂಗ್ ಕಾಂಪ್ರಿಹೆನ್ಷನ್, ಹೌದು ನೋಡಿರಿ. ಅನ್ಫಿಲಿಮಿಲಿಯರ್ ಪ್ಯಾಸೇಜ್ ಇರ್ಬೋದು, ಪೋಯಮು, ರೈಮಿಂಗ್ ವರ್ಡ್ಸು ನೋಡಿ. ಪ್ಯಾಸೇಜ್ ಕೇಳ್ತಾನೆ, ಆ ಪ್ಯಾಸೇಜಲ್ಲಿ ನಿಮಗೆ 2 ಮಾರ್ಕ್ಸ್ ಇಡ್ತಾನೆ, ಅದನ್ನು ಕೇಳ್ತಾನೆ, ಅದನ್ನು ಕೂಡ ನೋಡಬೇಕು. ಅರೇಂಜ್ ನೋಡಿ, ಆ ಒಂದು ಲೆಟರ್ಸ್ ಕೊಡ್ತಾನೆ, ಆ ಲೆಟರ್ಸನ್ನು ಅರೇಂಜ್ ಮಾಡಬೇಕು. ವರ್ಡ್ಸು, ಸೆಂಟೆನ್ಸು ಹಿಂದೆ ಮುಂದೆ ಕೊಟ್ಟಿರ್ತಾನೆ, ಅದನ್ನು ಮಾಡ್ಬೋದು. ಪ್ರವರ್ಬ್ಸ್ ಗಾದೆ ಮಾತುಗಳು ಪೂರ್ಣಗೊಳಿಸಬೇಕೆ, ಇದನ್ನು ಕೂಡ ನಾವು ನೋಡಬೇಕು. ಒಂದು ಚಿಕ್ಕದಾದ ನೋಟ್ಸ್ ಇದೆ, ಅದನ್ನು ಕಳಿಸ್ಬಿಡ್ತೀನಿ ಸ್ನೇಹಿತರೆ. ಅದಕ್ಕೆ ಲಿಸ್ಟ್ ಸಜೆಸ್ಟೆಡ್ ಬುಕ್ಸ್, ಸೋರ್ಸ್ ಏನೇನಿದೆ, ಬುಕ್ಸ್ ಯಾವೆಲ್ಲ ಓದ್ಬೇಕಂತ ಕೇಳ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಅವರು. ನೋಡಿ, ಕ್ಲಾಸ್ 1 to 7 ಕರ್ನಾಟಕ ಟೆಕ್ಸ್ಟ್ ಬುಕ್ನೇ ಓದಂತ ಹೇಳ್ತಾರೆ. D.Ed ಮೆಥಡ್ ಟೀಚಿಂಗ್ ಇಂಗ್ಲೀಷ್, DSRTC ಕರ್ನಾಟಕ ಅವರು ಹೊಡಿಸಿದ್ದು. ಅಪ್ರೋಚ್ ಆಫ್ ಮೆಥಡ್ ಆಫ್ ಲ್ಯಾಂಗ್ವೇಜ್ ಟೀಚಿಂಗ್, ರಿಚರ್ಡ್ ಆ್ಯಂಡ್ ಇವ್ರದ್ದು ಓದಂತ ಸಿಗೋದಿಲ್ಲ. ಡಿಕ್ಸ್ನರಿ ಆ್ಯಂಡ್ ಇದು ಕ್ಯಾಂಬ್ರಿಡ್ಜ್ ಆಕ್ಸ್ಫರ್ಡ್ ಡಿಕ್ಸ್ನರಿನ ನೋಡ್ಕೊಳ್ರಿ ಅಂತ ಹೇಳಕತ್ತಾರ. ಇಂಗ್ಲೀಷ್ ಗ್ರಾಮರ್ ಮತ್ತು ಕಂಪೋಸಿಷನ್ ಐತಲ್ಲ, PS ರೆನ್ ಆ್ಯಂಡ್ ಮಾರ್ಟಿನ್ ಅವ್ರದ್ದು ಐತೆ, ಅದನ್ನು ತೊಗೊಂಡು ಓದ್ರಿ ಅಂತ ಹೇಳಕತ್ತಾರೆ. ಎಸೆಂಟಿಯಲ್ ಇಂಗ್ಲೀಷ್ ಗ್ರಾಮರ್ ರೈಮಂಡ್ ಮೂರ್, ಅದನ್ನು ತೊಗೊಂಡು ಹೋದ್ರಿ. ಕಂಟೆಂಪ್ರರಿ ಇಂಗ್ಲೀಷ್ ಗ್ರಾಮರ್
ಜಿ ಡಿ ಮೂರ್ತಿ ಅವ್ರು ಚೆನ್ನಾಗಿದೆ. ಜಿ ಡಿ ಮೂರ್ತಿ ಅವ್ರದ್ದು ಹೋದ್ರಿ. ಕ್ಯಾಂಬ್ರಿಡ್ಜ್ ಇಂಗ್ಲೀಷ್ ಪ್ರೊನೌನ್ಸಿಯೇಷನ್ ಡಿಕ್ಷ್ನರಿ ಇದೆ, ಅದನ್ನು ತೊಗೊಳ್ರಿ. ಆಕ್ಸ್ಫರ್ಡ್ ಇಂಗ್ಲೀಷ್ ಗ್ರಾಮರ್ ಕೋರ್ಸ್ ಅದನ್ನು ತೊಗೊಳ್ರಿ. ಇಂಗ್ಲೀಷ್ ವ್ಯಾಕಬುಲರಿ ನ್ಯೂಸ್ ಅವೇನು ಬೇಡ ನಿಮಗೆ. ಜಿ ಡಿ ಮೂರ್ತಿ ಚೆನ್ನಾಗಿದೆ. ಅದೇ ರೀತಿ ರೆನ್ ಆ್ಯಂಡ್ ಮಾರ್ಟಿನ್ ಒಳ್ಳೆ ಬುಕ್ಸ್ ಅವನು ತೊಗೊಳ್ರಿ, ಚೆನ್ನಾಗಿದೆ. ಅದ್ರ ಜೊತೆಗೆ ನಾವು ವರ್ಕ್ ಬುಕ್ಸ್ ಇದ್ದಾವೆ, ನಮ್ಮ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ ವರ್ಕ್ಸ್ ಬುಕ್ಸ್ ಇದ್ದಾವಲ್ಲ ಅವ್ನು ರೆಫರ್ ಮಾಡಿರಿ, ಅಲ್ಲಿ ಚೆನ್ನಾಗಿದ್ದಾವೆ. ಓಕೆನಾ? ಓಕೆ, ಅದು ಕೂಡ ಇಂಗ್ಲೀಷ್ಗೆ 25 ಮಾರ್ಕ್ಸ್ ಇರುತ್ತೆ. ಅಲ್ಲಿ 50 ಮಾರ್ಕ್ಸ್ ಕವರ್ ಆಯ್ತು ನಿಮಗೆ. ಓಕೆ, ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ಆಗಿರ್ಬೋದು, GK ಜನರಲ್ ನಾಲೆಡ್ಜ್ ಕರೆಂಟ್ ಅಫೇರ್ಸ್. ಅಲ್ಲಿ ಏನೇನು ಕೇಳಿರ್ತಾನೆ ಅಂದರೆ ಬುಕ್ಸ್ ಆಫ್ ಆಥರ್ಸ್ ಇರುತ್ತೆ, ಇನ್ವಿಟೇಷನ್ ನೋಡಿರಿ, ಡಿಸ್ಕವರೀಸ್ ಅದ್ರ ಬಗ್ಗೆ ಕೇಳ್ತಾನೆ, ಬೇಸಿಕ್ ಸೈನ್ಸ್ ಆ್ಯಂಡ್ ಸೈಂಟಿಫಿಕ್ ಫಿನೋಮಿನಾ ಅದು ಕೇಳ್ತಾನೆ, ಹೆಲ್ತ್ ಆ್ಯಂಡ್ ಇವೆಲ್ಲ ಇವೆಂಟ್ಸ್ ಆಫ್ ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಹಿಸ್ಟ್ರಿ, ಕರ್ನಾಟಕ ಹಿಸ್ಟ್ರಿ ನೋಡಿರಿ, ಇಂಡಿಯನ್ ಹಿಸ್ಟ್ರಿ ಆಗಿರ್ಬೋದು, ಜಿಯೋಗ್ರಫೀಸ್ ಬೇಸಿಕ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್, ಇಂಟರ್ನ್ಯಾಷನಲ್, ನ್ಯಾಷನಲ್ ಅವಾರ್ಡ್ಸ್, ಆನರ್ಸ್ ಆ್ಯಂಡ್ ಪ್ರೈಸಸ್ ಪ್ರಶಸ್ತಿ ಮತ್ತು ಪುರಸ್ಕಾರಗಳು ಅವುಗಳಿಗೆ ಕೇಳ್ತಾನೆ. ಇಂಡಿಯನ್ ಕಲ್ಚರ್ ಇರ್ಬೋದು, ಲ್ಯಾಂಡ್ ಪೀಪಲ್ ಫೆಸ್ಟಿವಲ್ಲು, ಜಿಯೋಗ್ರಫಿ, ಜನಸಂಖ್ಯೆ, ಸಾಕ್ಷರತೆ, ನ್ಯಾಚುರಲ್ ರೀಜನ್ಸ್ ಇರ್ಬೋದು, ನ್ಯಾಚುರಲ್ ರಿಸರ್ಚ್, ಫುಡ್ ಕ್ರಾಫ್ಟು, ನಾನ್ ಫುಡ್ ಕ್ರಾಫ್ಟು, ಮೇಜರ್ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ ಇರ್ಬೋದು, ಪಬ್ಲಿಕ್ ಅಂಡರ್ಟೇಕಿಂಗ್, ಇಂಡಿಯನ್ ಆರ್ಟ್ಸ್ ನೋಡಿ ಇಲ್ಲಿ ಆರ್ಟಿಸ್ಟ್ ಆ್ಯಂಡ್ ರಿಕಗ್ನೈಸೇಷನ್, ಕ್ಲಾಸಿಫಿಕೇಷನ್ ಅವಾರ್ಡ್ ಫಾರ್ ವೇರಿಯಸ್ ಅಚೀವ್ಮೆಂಟ್ಸ್ ಇರ್ಬೋದು, ನ್ಯಾಷನಲ್ ಪಾಲಿಸಿ ಆಫ್ ಎಜುಕೇಷನ್ನು ಹೊಸ ಶಿಕ್ಷಣ ನೀತಿ, ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂದರೆ ಭಾರತ ಸಂವಿಧಾನ, ಮೇಜರ್ ಐಟಮ್ಸ್ ಯೂನಿಯನ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಕ್ಯಾಬಿನೆಟ್ಸ್, ಇಂಡಿಯನ್ ಲೀಡರ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಆ್ಯಂಡ್ ನ್ಯಾಷನಲ್ ರಿಕಗ್ನೈಸೇಷನ್, ಇವುಗಳೆಲ್ಲ ಭಾರತದ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲವೂ ಕೇಳ್ತಾನೆ ಸ್ನೇಹಿತರೆ. ಕರೆಂಟ್ ಇಂಟರ್ನ್ಯಾಷನಲ್ ಅಫೇರ್ಸು, ಫಾರಿನ್ ರಿಲೇಷನ್ ಕೂಡ ಕೇಳ್ತಾನೆ, ಕರೆಂಟ್ ನ್ಯಾಷನಲ್ ಅಫೇರ್ಸ್ ಕೇಳ್ತಾನೆ, ಮೂವೀಸ್ ಕೇಳ್ತಾನೆ, ಕರೆನ್ಸಿ ಆ್ಯಂಡ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ ಕೇಳ್ತಾನೆ, ಇಂಪಾರ್ಟೆಂಟ್ ಸ್ಲೋಗನ್ಸ್, ಡೇ ಆ್ಯಂಡ್ ಸ್ಲೋಗನ್ಸ್, ಇದು ಘೋಷವಾಕ್ಯ ಏನು ಅವೆಲ್ಲ ಕೇಳ್ತಾನೆ, ಫೆಸ್ಟಿವಲ್ಸ್, ಫೋಲ್ಕ್ ಡ್ಯಾನ್ಸ್, ಟ್ರೈಬ್ ಆ್ಯಂಡ್ ಕಂಟ್ರಿ, ಯುನೈಟೆಡ್ ನ್ಯಾಷನಲ್ ಆರ್ಗನೈಸೇಷನ್ ಆ್ಯಂಡ್ ಕ್ವಾರ್ಟರ್ಸ್, ಯುನೈಟೆಡ್ ಆ್ಯಂಡ್ ಎಜುಕೇಷನ್ ಇಂಡಿಯನ್ ಅದೆಲ್ಲ ಕೇಳ್ತಾನೆ. ಇವೆಲ್ಲವೂ ನೋಡ್ಕೋಬೇಕಾಗತ್ತೆ ಸ್ನೇಹಿತರೆ. ನಿಮಗೆ ಇದನ್ನು ಕಳಿಸಿರ್ತೀನಿ ಗ್ರೂಪಲ್ಲೇ, ಅದನ್ನು ಸ್ವಲ್ಪ ನೋಡ್ಕೊಂಬಿಡ್ರಿ. ನೋಡಿರಿ, ಜನರಲ್ ಮೆಂಟಲ್ ಅಬಿಲಿಟಿ ಸಿರೀಸ್ ಆ್ಯಂಡ್ ನೋಡಿರಿ ಸಿರೀಸ್ ಕಂಪ್ಲೀಷನ್ ಅಂದರೆ ಇಲ್ಲಿ ನಂಬರ್ ಸಿರೀಸ್ ಇರುತ್ತೆ, ಕಂಪ್ಲೀಟಿಂಗ್ ದ ಗಿವನ್ ಸಿರೀಸ್ ಇರುತ್ತೆ, ಐಡೆಂಟಿಂಗ್ ದ ರಾಂಗ್ ನಂಬರ್ಸ್ ಅಂದರೆ ಈ ಸರ್ಕಲ್ ಕೊಟ್ಟಿರ್ತಾನೆ, ಇಲ್ಲಿ 4 ಭಾಗ ಕೊಡ್ತಾನೆ, ಇಲ್ಲಿ ಒಂದು 2 ಕೊಟ್ಟು, ಇಲ್ಲಿ 4 ಕೊಟ್ಟು, ಇಲ್ಲಿ 6 ಕೊಡ್ತಾನೆ, ಇಲ್ಲಿ ಯಾವುದು ಬರುತ್ತೆ ಅಂತ ಕೇಳ್ತಾನೆ, ಈ ರೀತಿ ಕೊಡ್ತಾನೆ. ಆಲ್ಫಾಬೆಟ್ ಸಿರೀಸ್ ಕೇಳ್ತಾನೆ, 1-2 ಬಿಟ್ಟು ಮಿಸ್ಸಿಂಗ್ ನಂಬರು. ಲೆಟರ್ ಸಿರೀಸ್ ಅಂದರೆ ABCD ಲೆಟರ್ಸ್ ಕೊಡ್ತಾನೆ, ಅಲ್ಲಿ ಸಿರೀಸ್ ಕೊಡ್ತಾನೆ. ಆ ಏನಪ್ಪ ಅಂತಂದಾಗ ಬಿಟ್ಟು ಹೋಗಿರ್ತಕ್ಕಂಥದ್ದೊಂದು ಕಂಡುಹಿಡೀರಿ ಅಂತ ಹೇಳ್ತಾನೆ. ಅದೇ ರೀತಿಯಾಗಿ ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಕೇಳ್ತಾನೆ, ಲೆಟರ್ ಕೋಡಿಂಗ್ ಕೇಳ್ತಾನೆ, ನಂಬರ್ ಕೋಡಿಂಗ್ ಕೇಳ್ತಾನೆ, ನೋಡಿ ಮಿಕ್ಸ್ಡ್ ಲೆಟರ್ಸ್ ಕೇಳ್ತಾನೆ, ಬ್ಲಡ್ ರಿಲೇಷನ್, ನೆಕ್ಸ್ಟು ರಿಲೇಷನ್ ಫಜಲ್ಸ್, ಕೋಡಿಂಗ್ ರಿಲೇಷನ್ನು, ಡೈರೆಕ್ಷನ್ ನೋಡಿ ಸೆನ್ಸ್ ಟೆಸ್ಟು, ಇವೆಲ್ಲ ಡೈರೆಕ್ಷನ್ ಇರ್ಬೋದು, ಸಿಚುವೇಶನ್ ಆಫ್ ಥಿಯರಮ್, ಬ್ಯಾಂಕಿಂಗ್ ಅದು ಏನತ್ತಪ್ಪ ಅಂತಂದಾಗ ಕಾಲಮ್ಸ್ ಇರ್ತಿಲ್ಲ ಆ ರೀತಿ ಕೇಳ್ತಾನೆ, ವೆನ್ ಡೈಗ್ರಾಮ್ ಕೇಳ್ತಾನೆ. ಮತ್ತು ನೆಕ್ಸ್ಟು ಪ್ರಾಬ್ಲಮ್ಸ್ ಸಾಲ್ವಿಂಗ್ ಬೈ ಸಬ್ಸ್ಟಿಟ್ಯೂಷನ್, ಮತ್ತು ಅದೇ ರೀತಿ ಇಂಟರ್ಚೇಂಜ್ ಆ್ಯಂಡ್ ಸೈನ್ಸ್ ಆ್ಯಂಡ್ ನಂಬರ್ಸು, ಐಡೆಂಟಿ ಕರೆಕ್ಟ್ ಒನ್ ನೋಡಿ, ಅರ್ಥಮೆಟಿಕಲ್ ರೀಸನಿಂಗ್ ಕೇಳ್ತಾನೆ, ಏಜ್ ರಿಲೇಷನ್ ಕೇಳ್ತಾನೆ, ವೆನ್ ಡೈಗ್ರಾಮ್ ಕೇಳ್ತಾನೆ, ರೇಷಿಯೋ ಆ್ಯಂಡ್ ಪ್ರಾಫಿಟೇಷನ್ ಕೇಳ್ತಾನೆ, ಅವೆಲ್ಲ ನೋಡಬೇಕು. ಕ್ಯಾಲೆಂಡರ್ ಕೇಳ್ತಾನೆ, ಕ್ಯಾಲೆಂಡರ್ ಏಜ್ ಪ್ರಾಬ್ಲಮ್ಸು ಕೇಳ್ತಾನೆ, ಡೈಸ್ ಕೇಳ್ತಾನೆ, ಪೇಪರ್ ಫೋಲ್ಡಿಂಗ್ ಕೇಳ್ತಾನೆ, ಪೇಪರ್ ಕಟ್ಟಿಂಗ್ ಕೇಳ್ತಾನೆ. ಅವೆಲ್ಲ ನಿಮ್ಗೆ ಗೊತ್ತಿದೆ, ಸುಮ್ಮನೆ ಅಷ್ಟೇ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಇವುಗಳೆಲ್ಲ ನೋಡಬೇಕಾಗತ್ತೆ ಸ್ನೇಹಿತರೆ. ಇದಾದ ನಂತರ ನಮಗೆ ನೆಕ್ಸ್ಟ್ ಬರ್ತಕ್ಕಿರ್ತಕ್ಕಂಥದ್ದೇ ಮೇನ್ ಇಂಪಾರ್ಟೆಂಟ್ ಟಾಪಿಕ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡಿರಿ, ಇದನ್ನು ಕೇಳ್ತಾನೆ. ಶೈಕ್ಷಣಿಕ ಮನೋವಿಜ್ಞಾನ, ಮಗುವಿನ ಅಭಿವೃದ್ಧಿ ಮತ್ತು ಬೋಧನಾ ಶಾಸ್ತ್ರ. ಶೈಕ್ಷಣಿಕ ಮನೋವಿಜ್ಞಾನ ಅದ್ರ ಬಗ್ಗೆ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಕೇಳ್ತಾನೆ. ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಸ್ವರೂಪ ಮತ್ತು ಅಗತ್ಯ. ಒಂದು ಸೆಕೆಂಡು ನೋಡಿ ಸ್ನೇಹಿತರೆ, ಇಲ್ಲಿ ಯಾರು ಟೈಮ್ ಕೊಟ್ಟು ಸ್ಟಡಿ ಮಾಡ್ತಾರಲ್ಲ ಅವರು ಮಾತ್ರ ಕಂಪಲ್ಸರಿ
ಅಚೀವ್ ಆಗೋಕ್ಕೆ ಸಾಧ್ಯ. ಇಲ್ಲಾಂದರೆ ಭಾಳ ಕಷ್ಟ ಅಂತ ಹೇಳ್ಬೋದು, ನಾವು ಭಾಳ ಕಷ್ಟ ಅಂತ ಹೇಳ್ಬೋದು. ಏನು ಭಾಳ ಕಷ್ಟ ಅಂತ ಹೇಳಿದಾಗ ಇಲ್ಲಿ ಹೆಂಗೆ ಆಗುತ್ತೆ ಅಂತಂದಾಗ ನೋಡಿ, ಒಂದು ಸೆಕೆಂಡ್. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ಮಗುವಿನ ಅಭಿವೃದ್ಧಿ ಇಲ್ಲಿ ನೋಡಬೇಕಾದಾಗ ಇಲ್ಲಿ ಏನಾಗುತ್ತೆ ಅಂತಂದಾಗ ನಮ್ಗೆ ಗೊತ್ತಿದೆ, ಶೈಕ್ಷಣಿಕ ಮನೋವಿಜ್ಞಾನ ವಿಕಾಸ ಮತ್ತು ಬೋಧನಾ ಶಾಸ್ತ್ರ ಇದ್ರ ಬಗ್ಗೆ ಕೇಳ್ತಾನೆ. ಎಲ್ಲ ಟೋಟಲಿ ಸೈಕಾಲಜೀಸ್ ಏನಪ್ಪ ಆಗುತ್ತಂದರೆ ಅಪ್ಲೋಡ್ ಕ್ವಶನ್ ಕೇಳ್ತಾನೆ. ಅಪ್ಲೈಡ್ ಆಗಿರ್ತವೆ ಎಲ್ಲ ಕ್ವಶನ್ ಕೂಡ, ಒಂದು 2 ಆನ್ಸರು ಆ್ಯಸ್ ಇಟ್ ಈಸ್ ಸೇಮ್ ಇರುತ್ತೆ, ಸ್ವಲ್ಪ ವೇರಿಯೇಷನ್ ಆಗಿರುತ್ತೆ. ಆ ರೀತಿ ಕನ್ಫ್ಯೂಸ್ ಆಗೋ ಥರ ಕೇಳ್ತಾನೆ. ಸ್ವಲ್ಪ ಗಮನ ಕೊಟ್ಟು ಓದಬೇಕಿದ್ದಾನೆ, ಸ್ವಲ್ಪ ನಾವು ಗಮನ ಕೊಟ್ಟು ಓದಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಅರ್ಥ, ಸ್ವರೂಪ ಮತ್ತು ಅಗತ್ಯ, ವಿಧಾನಗಳು, ವೀಕ್ಷಣೆ ವಿಧಾನ, ಅಧ್ಯಯನ, ಪ್ರಾಯೋಗಿಕ ಮತ್ತು ಆತ್ಮಾವಲೋಕನ ಹಂತಗಳು ಮತ್ತು ಅದರ ಪರಿಣಾಮಗಳ ಬಗ್ಗೆ ಕೇಳ್ತಾನೆ. ಬೆಳವಣಿಗೆ ಮತ್ತು ವಿಕಾಸ, ಶೈಕ್ಷಣಿಕ ಅಭಿವೃದ್ಧಿಯ ಅರ್ಥ, ತತ್ವ ಮತ್ತು ಅದರ ಆಯಾಮಗಳು ಕೇಳ್ತಾನೆ. ಬೆಳವಣಿಗೆಯ ಹಂತಗಳು, ದೈಹಿಕ, ಬೌದ್ಧಿಕ, ಭಾಷೆ, ಸಾಮಾಜಿಕ, ಭಾವನಾತ್ಮಕ ಅಂಶಗಳು, ಅವುಗಳು ಕೇಳ್ತಾನೆ. ಮತ್ತು ನೆಕ್ಸ್ಟು ಶೈವ ವ್ಯವಸ್ಥೆ, ನೋಡ್ರಿ ಹದಿಹರೆಯರ ಬೆಳವಣಿಗೆ ಪ್ರಯತ್ನಗಳು, ಹಂತಗಳು ಕೇಳ್ತಾನೆ. ಬಾಲ್ಯ ವ್ಯವಸ್ಥೆ ಕೇಳ್ತಾನೆ. ಯಾವುದಾದ್ರೂ ಕೇಳ್ಬೋದು, ಎಲ್ಲವೂ ಓದ್ಕೋಬೇಕಾಗುತ್ತೆ. ಅರ್ಥ ಮತ್ತು ಗುಣಲಕ್ಷಣಗಳು, ಮಕ್ಕಳ ಬೆಳವಣಿಗೆಯಲ್ಲಿ ಭೌತಿಕ ಮತ್ತು ಮಾನಸಿಕ, ಸಾಮಾಜಿಕ, ಸಂವೇಗಾತ್ಮಕ ಬೆಳವಣಿಗೆ ಕೇಳ್ತಾನೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇಲ್ಲಿ ಮಗುವಿನ ಬೆಳವಣಿಗೆಯ ಆದಿಯಲ್ಲಿ ಸಂಸ್ಕೃತಿ ಮತ್ತು ಸಾಮಾಜಿಕ ವ್ಯವಸ್ಥೆ, ಮಗುವಿನ ಮೇಲೆ ವೈವಿಧ್ಯತೆ ಹಾಗೂ ವಿವಿಧತೆಯ ಪ್ರಭಾವ, ಬಾಲ್ಯಾವಸ್ಥೆಯ ಕೊನೆಯ ಹಂತ ಇದ್ರ ಬಗ್ಗೆ ಕೇಳ್ತಾನೆ. ನೋಡಿ ಇಲ್ಲಿ ಹದಿಹರೆಯದವರು ಅರ್ಥ, ಹದಿಹರೆಯದವರು ಯಾರು, ಏನು ಅರ್ಥ, ಬೆಳವಣಿಗೆ, ಅಲ್ಲಿರ್ತಕ್ಕಂಥ ಲಕ್ಷಣ ಕೇಳ್ತಾನೆ. ಭೌತಿಕ, ಮಾನಸಿಕ, ಸಾಮಾಜಿಕ ಮತ್ತು ನೈತಿಕ ಬೆಳವಣಿಗೆ ವಿನ್ಯಾಸ ಕೇಳ್ತಾನೆ. ಅದೇ ರೀತಿಯಾಗಿ ನಗರೀಕರಣ ಪ್ರಭಾವ, ಆರ್ಥಿಕ ಬದಲಾವಣೆ, ಮಾಧ್ಯಮದ ಪ್ರಭಾವ ಮಕ್ಕಳ ಮೇಲೆ ಯಾವ ರೀತಿ ಬಿಡುತ್ತೆ ಅದನ್ನೆಲ್ಲ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಲ್ಲಿ ನೆಕ್ಸ್ಟ್ ಇಲ್ಲಿ ಹದಿಹರೆಯರ ಸಮಸ್ಯೆ, ಭಾವನಾತ್ಮಕ ಆಚರಣೆ ಎಲ್ಲವೂ ಕೇಳ್ತಾನೆ ಸ್ನೇಹಿತರೆ. ಒಂದು ಸೆಕೆಂಡು. ನೆಕ್ಸ್ಟ್ ಸಮಸ್ಯೆಗಳು, ಭಾವನಾತ್ಮಕ ಅಡಚಣೆ, ಅಪಾಯದ ನಡವಳಿಕೆ, ಮಾದಕ ದ್ರವ್ಯ ವ್ಯಸನ, ಇಲ್ಲಿ ಇವೆಲ್ಲ ನೋಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡಿ, ನಾವು ಒಂದು ವಿಷಯ ಏನು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಅಂದರೆ, ಈಗ ನಾವು ಹೇಳ್ತಾ ಹೋದ್ವಿ ಕನ್ನಡ 25, ಇಂಗ್ಲೀಷು 25, ಮೆಂಟಲ್ ಎಬಿಲಿಟಿ 25. ಆದರೆ ಇಲ್ಲಿ ಸೈಕಾಲಜಿ 50 ಕ್ವಶನ್ ಕೇಳ್ತಾನೆ. ಸೈಕಾಲಜಿ ಎಷ್ಟು ಕೇಳ್ತಾನೆ ಅಂದರೆ 50 ಕ್ವಶನ್ ಕೇಳ್ತಾನೆ ಸ್ನೇಹಿತರೆ. ಸೈಕಾಲಜಿ 50 ಕೇಳ್ತಾನೆ ಅಂತಂದಾಗ ಕಂಪ್ಯೂಟರ್ ಮತ್ತು ಮೌಲ್ಯ ಶಿಕ್ಷಣ ಸೇರಿ 25, ಟೋಟಲು 150 ಮಾರ್ಕ್ಸ್ ಇರುತ್ತೆ. ಟೋಟಲು 150 ಮಾರ್ಕ್ಸ್. ಸೈಕಾಲಜಿಗೆ ನೀವು ಭಾಳಷ್ಟು ಒತ್ತು ಕೊಡಬೇಕು. ಇಲ್ಲಿ ಸೈಕಾಲಜಿಗೆ ಭಾಳಷ್ಟು ಒತ್ತು ಕೊಡಬೇಕಾಗುತ್ತೆ. ಕಲಿಕೆ ಎಂದರೇನು, ಕಲಿಕೆಯ ಅರ್ಥ ಮತ್ತು ಕಲಿಕೆಯ ಲಕ್ಷಣಗಳು ಕೇಳ್ತಾನೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಪಕ್ವತೆ, ಅಭಿಪ್ರೇರಣೆ. ಪಕ್ವತೆ ಎಂದರೇನಂತ ಕೇಳ್ತಾನೆ. ಪಕ್ವತೆಗೆ ಸಂಬಂಧಿಸಿದ ಒಂದು ಅಂಶ ಯಾವುದಂತ ಕೇಳ್ತಾನೆ. ಇಲ್ಲಾಂದರೆ ಪಕ್ವತೆಗೆ ಸಂಬಂಧಿಸಿಲ್ಲದ ಅಂಶ ಕೇಳ್ತಾನೆ. ಅವಧಾನ, ಇವುಗಳ ಶೈಕ್ಷಣಿಕ ಪರಿಣಾಮಗಳು ಕೇಳ್ತಾನೆ. ಕಲಿಕಾ ಸಿದ್ಧಾಂತಗಳು, ಪ್ರಯೋಗ ಮತ್ತು ದೋಷ ಶಾಸ್ತ್ರೀಯ ಹಾಗೂ ಅನುಬಂಧಿತ ಸೋಪಾದಿತ ಕಲಿಕೆ ಕೇಳ್ತಾನೆ. ಕೊಯ್ಲರವರ ಒಳನೋಟ ಕಲಿಕೆ ಸಿದ್ಧಾಂತ, ಬಂಡೂರವರ ಸಾಮಾಜಿಕ ಕಲಿತ ಸಿದ್ಧಾಂತ, ಕಲಿಕೆಯ ಮತ್ತು ಕಲಿಕೆ ಶೈಲಿ, 21ನೇ ಶತಮಾನ ಕಲಿಕೆ ಕೌಶಲ, ಸೃಜನಾತ್ಮಕ ಯೋಜನೆ, ಸಂವಹನಾತ್ಮಕ ಮತ್ತು ಸಹಯೋಗಿ ಸಹಕಾರ ಕೌಶಲ್ಯಗಳು, ಈ ರೀತಿಯಾಗಿ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಇಷ್ಟು ಕೇಳ್ತಾನಲ್ಲ, ಇದ್ರ ಬಗ್ಗೆ ನಾವು ಎಲ್ಲವೂ ಗಮನ ಹರಿಸಬೇಕಾಗುತ್ತೆ ಸ್ನೇಹಿತರೆ. ಇದಾದ ನಂತರ ನೆಕ್ಸ್ಟ್ ಇನ್ನೂ ಕೇಳ್ತಾನೆ ನೋಡಿ, ಕಲಿಕಾ ವಲಯಗಳು,
ನೋಡಿ, ಕಲಿಕೆ ವಲಯಗಳು ಜ್ಞಾನಾತ್ಮಕ, ಭಾವನಾತ್ಮಕ ಮತ್ತು ಮನೋಕ್ರಿಯಾಜನ್ಯ ವಲಯ ಕೇಳ್ತಾನೆ. ಕ್ರಿಯೆಯಲ್ಲಿ ಅನ್ವೇಷಣೆ ಕಲಿಕೆ, ನಿರ್ದೇಶು ಬ್ರೂನರ್ ಅವರ ಶೋಧನಾತ್ಮಕ ಕಲಿಕೆ, ರಚನಾತ್ಮಕ ವೈಗುಸ್ಕಿ ಅವರು ಸಾಮಾಜಿಕ ಸಾಂಸ್ಕೃತಿಕ ರಚನಾತ್ಮಕತೆ ಕಲಿಕಾ, ಸಾಮೀಪ್ಯ ಮತ್ತು GDP ನೋಡ್ರಿ. ಈ ಮಾದರಿ ಕೇಳ್ತಾನೆ. ಬೌದ್ಧಿಕ ಮತ್ತು ಮನೋವಿಜ್ಞಾನ PG ಅವ್ರದ್ದು ಕೇಳ್ತಾನೆ. ಬೌದ್ಧಿಕ ಮನೋವಿಕಾಸ ಸಿದ್ಧಾಂತ ಅಂತ ಬರುತ್ತೆ, ಅದ್ರ ಬಗ್ಗೆ ಕೇಳ್ತಾ ಹೋಗ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ವೈಯಕ್ತಿಕ ವಸ್ತುಗಳ ಪ್ರಭಾವ, ಅವುಗಳ ಅನುವಂಶಿತೆ ಮತ್ತು ಪರಿಸರ ಬಗ್ಗೆ ಕೇಳ್ತಾನೆ. ವ್ಯಕ್ತಿತ್ವ ಪ್ರಭಾವಿಸುವ ಅಂಶಗಳು, ವ್ಯಕ್ತಿತ್ವ ಬೆಳೆಸುವಲ್ಲಿ ಶಿಕ್ಷಕರ ಪಾತ್ರ ಕೇಳ್ತಾನೆ. ಮೌಲ್ಯಮಾಪನ ಅರ್ಥ ಮತ್ತು ಅದರ ಗುಣಲಕ್ಷಣಗಳು ಕೇಳ್ತಾನೆ. ಸಾಧನ ಪರೀಕ್ಷೆಗಳು ನಮ್ಗೆ ಗೊತ್ತಿದೆ, ಆ ಸಾಧನ BEdಲ್ಲಿ ಕಲಿತೀವಿ. ಸಾಧನ ಪರೀಕ್ಷೆಗಳು, ವಸ್ತುನಿಷ್ಠ ಪರೀಕ್ಷೆಗಳು, ನಿರಂತರ ಮತ್ತು ಮೌಲ್ಯಮಾಪನ ದೈನಿಕ ಪರೀಕ್ಷೆ, ಇದನ್ನು ಗೊತ್ತಿದೆ ನಮಗೆ. ಮೌಲ್ಯಮಾಪನ ವಿಧಗಳು, ಇದ್ರ ಬಗ್ಗೆ ಪಿಕ್ಸ್ ಇರುತ್ತೆ, ಇದ್ರ ಬಗ್ಗೆ ಪಿಕ್ಸ್ ಇರುತ್ತೆ, ಇದ್ರ ಬಗ್ಗೆ ಪಿಕ್ಸ್ ಒಂದೊಂದು ಕ್ವಶನ್ ಇರ್ತವೆ. ಯಾಕಂದ್ರೆ ಅವು ನಾವು ದಿನನಿತ್ಯ ಮಾಡುವಂಥ ಶಾಲೆಯಲ್ಲಿ ಮಾಡುವಂಥ ಮೌಲ್ಯಗಳು. ಮೌಲ್ಯಮಾಪನ ವಿಧಗಳು, ಮೌಲ್ಯೀಕರಿಸುವ ಕ್ಷೇತ್ರಗಳು ಕೇಳ್ತಾನೆ. ಮೌಲ್ಯಮಾಪನದ ಸಾಧನಗಳು, ತಂತ್ರಗಳು, ಲಕ್ಷಣಗಳು, ಮೌಲ್ಯಮಾಪನದಲ್ಲಿ ನೋಡಿರಿ ರುಬ್ರಾಕ್ಸ್ ಅವರ ಬಳಕೆ, ಇದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೇವೆ ಸ್ನೇಹಿತರೆ. ಮತ್ತು ಸಂಖ್ಯಾಶಾಸ್ತ್ರ, ಅದ್ರ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸಂಭಾವ್ಯ ವಕ್ರರೇಖೆ, ಗಂಟೆ ಆಕಾರ ಬರುತ್ತೆ, ಅದು ನಿಮ್ಗೆ ಗೊತ್ತಿದೆ. ಬೋಧನಾ ಕಲಿಕೆ ಮತ್ತು ತಂತ್ರಗಳು, ಅವೆಲ್ಲ ಪರಿಣಾಮ ಬೋಧನೆ ಏನಾಗುತ್ತೆ, ಘಟಿಕಾಂಶಗಳು, ಪರಿಣಾಮ ಬೋಧನೆ, ಸಹಕಾರ ಕಲಿಕೆ, ಸಂಘಟನಾತ್ಮಕ ಕಲಿಕೆ. ನೋಡಿರಿ, ಬೋಧನಾ ಕೌಶಲ, ಬೋಧನಾ ತತ್ವಗಳು, ತಂತ್ರಗಳು ಕೇಳ್ತಾನೆ. ಪ್ರಾಯೋಗಿಕ ಕಲಿಕೆ, ಅದೇ ರೀತಿಯಾಗಿ ಅನುಗಮ ಮತ್ತು ನಿಗಮನ ಕಲಿಕೆ, ಅನುಗಮ ನಿಗಮ ಕಲಿಕೆ ಎಂದರೇನು ಅಂತ ಕೇಳಿದ್ದೆ ಲಾಸ್ಟ್ ಟೈಮ್, ಅದನ್ನು ಕೇಳ್ತಾನೆ. ಅದೇ ರೀತಿ ಸಹಕಾರ ಕಲಿಕೆ, ಸಂಘಟನಾತ್ಮಕ ಕಲಿಕೆ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇಷ್ಟು ನಾವು ಇದು ಸೈಕಾಲಜಿ ಏನತ್ತಪ್ಪ ಅಂದರೆ ನಮಗೆ 50 ಮಾರ್ಕ್ಸ್ ಕ್ವಶನ್ ಕೇಳ್ತಾನೆ. 50 ಕ್ವಶನ್ ಬರುತ್ತೆ. ಸೊ ಏನಾಗುತ್ತೆ ಇಲ್ಲ ಅಂದರೆ 50 ಮಾರ್ಕ್ಸಿಗಿರುತ್ತೆ, 50 ಕ್ವಶನ್ಗೆ 50 ಮಾರ್ಕ್ಸಿಗಿರುತ್ತೆ. ಅದು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ಇದು ನಮಗೆ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಯಾವುದಂದರೆ ಸೈಕಾಲಜಿ ಸ್ಕೋರಿಂಗ್ ನಮಗೆ 50 ಮಾರ್ಕ್ಸ್ ಕೊಟ್ಟಿರ್ತಾನಲ್ಲ, ಹಂಗಾಗಿ ಭಾಳಷ್ಟು ಅವಶ್ಯಕತೆ ಇದೆ. ಅದ್ರ ಬಗ್ಗೆ ಗಮನ ಕೊಡ್ಬೇಕು ನಾವು ಭಾಳ, ಇಲ್ಲಾಂದರೆ ಭಾಳ ಸಮಸ್ಯೆ ಆಗುತ್ತೆ. ಓಕೆನಾ? ಓಕೆ, ಇಲ್ಲಿ ರೆಫರೆನ್ಸ್ ಪುಸ್ತಕಗಳು ನೋಡ್ತಾ ಹೋಗೋಣ.